we are coming up with the bike rally and we are promoting that event as well. And the main reason is we are coming up with PGCE, that is in February 2026. It's the biggest expo, like Dubai Expo, where we want to bring all the cultures of India in one platform. That is the uniqueness of this event. For that event, we have a lot of other added events like food festivals, cultural festivals, and the main reason is the bike rally now today what we have gathered here. 500 ಜನ ಬೈಕ್ ರೈಡರ್ಸ್ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೂ ಮಿಸ್ ಯೂನಿವರ್ಸ್ ಅವರ ಟೀಮ್ ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದೆ. ಸುಮಾರು ಒಂದು 65ರಿಂದ 70 ಜನ ಬರೀ ಲೇಡಿ ಬೈಕರ್ಸ್ ನಮ್ಮ ಜೊತೆಗೆ ಅವರು ಕೈ ಜೋಡಿಸ್ತಾ ಇದ್ದಾರೆ. ದೇಶ ರ್ಯಾಲಿ ಕ್ರಾಸ್ ಕಂಟ್ರಿ ಈಗ ಇದು ಬೈಕ್ ರ್ಯಾಲಿ ಮಹಿಳೆಯರಿಗೆ ಸುಮಾರು 500 ಜನ ಇದರಲ್ಲಿ ಒಂದು 60ಕ್ಕಿಂತ ಹೆಚ್ಚು ಮಹಿಳಾ ರೈಡರ್ಗಳೆಲ್ಲ ಸೇರಿ ಒಂದು ಇದು ಮಾಡ್ತಿರೋದು. ವಿ ಆರ್ ಸೆಟ್ಟಿಂಗ್ ಎ ಗುಡ್ ಮೆಸೇಜ್ ಟು ದ ಕಂಟ್ರಿ, ನಮ್ಮ ರಾಜ್ಯಕ್ಕೆ ಸಹ. ಅಂದರೆ ಮಹಿಳೆಯರು ಎಲ್ಲದರಲ್ಲೂ ಸಹ ಪುರುಷರ ಜೊತೆಯಲ್ಲೇ ಮಹಿಳೆಯರು ಸಹ ಸಹಿ ಓಕೆ, ಇದು ಒಂದು ಒಳ್ಳೆಯ ಒಂದು ಮೆಸೇಜ್ ಬರುತ್ತೆ. ಓಕೆ, ವಿಮೆನ್ ಆರ್ ಅಟ್ ಪಾರ್ ವಿತ್ ಮೆನ್ ಆ್ಯಂಡ್ ಈಕ್ವಲ್ ಅಪರ್ಚುನಿಟಿ ಈಸ್ ಗಿವನ್ ಫಾರ್ ಎವ್ರಿಬಡಿ. It's an expo where we are promoting culture, tourism and trade as well, not only in our country but across the globe. We have already connected to many countries who are very positive about this event. They are looking forward to eagerly come here and be a part of the expo. And and there's also a social message here which says we are united across the world as humans. We are just starting the bike ride. It is a women's event where we want to empower women and we want to bring a lot of skills through women. ಇದು ಬಹಳ ವರ್ಷಗಳು ನಿರಂತರವಾಗಿ ಇರುವಂತಹ ಒಂದು ಕಾರ್ಯಕ್ರಮ. ಎಕ್ಸ್ಪೋ ಅಂದ್ರೆ 2026 ಅಲ್ಲಿ ಮಾಡಿರುವಂಥದ್ದು ಸಾವಿರಾರು ವರ್ಷಗಳು ನೆನೆಸ್ಕೋಬೇಕು. ಆ ಥರ ನಾವು ಪ್ರಯತ್ನ ಪಟ್ಟು ಬಹಳ ಪರಿಶ್ರಮದಿಂದ ನಮ್ಮ ಜಯಶ್ರೀ ಮೇಡಮ್ ಅವರು, ಪ್ರೇಮ ಮೇಡಮ್ ಇರ್ಬೋದು, ಅವರು ಬಹಳ ಪ್ಲಾನ್ ಮಾಡಿ ಮಾಡ್ತಾ ಇದ್ದೀವಿ. ಈ ಎಕ್ಸ್ಪೋದಲ್ಲಿ ಎಲ್ಲ ಇಂಡಸ್ಟ್ರೀಸ್ ಇರ್ಬೋದು, ಸ್ಕಿಲ್ ಟ್ರೈನಿಂಗ್ಸ್ ಇರ್ಬೋದು, ಡಿಫ್ರೆಂಟ್ ಟೈಪ್ ಆಫ್ ನಮ್ಮ ಇಂಡಿಯಾದಲ್ಲಿ ಏನೇನು ಕಲ್ಚರಲ್ ಫೆಸ್ಟಿವಲ್ ಥರ ಮಾಡ್ತಾ ಇದ್ದೀವಿ. ಒಂದು ಹಬ್ಬ ಅಂದರೆ ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ನಮ್ಮ ಡಿಫ್ರೆಂಟ್ ಸ್ಟೇಟ್ಸ್, ಇಂಟರ್ನ್ಯಾಷನಲ್ ಲೆವೆಲ್, ಪ್ಯಾರಿಸು, ಇರಾನು, ಜರ್ಮನಿ, ಡಿಫ್ರೆಂಟ್ ಕಂಟ್ರೀಸ್ ಎಲ್ಲರೂ ಬಂದು ಒಂದತ್ರ ಸೇರಿ ಒತ್ತುಗೂಡಿ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಬಟ್ಟೆ ಇರ್ಬೋದು, ನಮ್ಮ ಸ್ಕಿಲ್ ಟ್ರೈನಿಂಗ್ಸ್ ಇರ್ಬೋದು, ಇಲ್ಲ ಬಿಸ್ನೆಸಸ್ ಇರ್ಬೋದು, ಎಲ್ಲನೂ ನಾವು ಅಲ್ಲಿ ಎಕ್ಸ್ಪೋ ಥರ ಮಾಡ್ತಾ ಇದ್ವಿ. ಅದಕ್ಕೆ ಇವಾಗ ಅರಿಮೂಸಕ್ಕೋಸ್ಕರ ಈ are having this and they have all put this together and come out with an innovative idea, and that is what we are starting with. ಸುಮಾರು ಸಂಸ್ಥೆಗಳು ಕರ್ನಾಟಕ ಸರ್ಕಾರದಿಂದ ಕೂಡ ನಮಗೆ ಬಹಳ ಸಹಾಯವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದು ಕೊಡ್ತಾರೆ ಕೂಡ. ಅವರು ಆಲ್ರೆಡಿ ಒಂದು ಮಾತುಕತೆ ಕೂಡ ಆಗಿದೆ.